Good morning. Welcome to my channel, Vasudha's Voice. Welcome to another session of Sunday morning discussion. ಸೊ ನೀವು ನೋಡ್ತಿರೋಂಗೆ ನಾನಿವತ್ತು ಹೊರಗಡೆ ಇದ್ದೀನಿ, ಬುದ್ಧ ಟೆಂಪಲ್ಲು. ದಿಸ್ ಇಸ್ ಅ ವಿಯೆಟ್ನಮೀಸ್ ಬುದ್ಧ ಟೆಂಪಲ್. ನಾವು ಇರೋ ಜಾಗಕ್ಕೆ ತುಂಬ ಹತ್ತಿರ ಇದೆ. ಆ್ಯಂಡ್ ನನ್ನ ಹಿಂದ್ಗಡೆ ಇರೋ ಸ್ಟ್ಯಾಚ್ಯೂನ ಅವಲೋಕಿತೇಶ್ವರ ಅಂತ ಹೇಳ್ತಾರೆ. ಅಂದರೆ ಇವಾಗ ನಾವು ಧನ್ವಂತರಿ ಅಂತ ಹೇಗಂತೀವೋ ಅದೇ ಥರ ಅದ್ರದ್ದು ಈಕ್ವಲೆಂಟ್ ಬುದ್ಧಿಸಮಲ್ಲಿ ಇವಳು ಲೇಡಿ ಬುದ್ಧ ಅಂತಂತಾರೆ. ಇವಳು ಕೈಯಲ್ಲಿ ಅಮೃತ ತುಂಬಿರೋ ಒಂದು ಬಟ್ಲು ಥರ ಇಟ್ಕೊಂಡಿದ್ದಾಳೆ. ಸೊ ಅವಳು ಹೇಗೆ ಅಂತಂದರೆ ಯಾರ್ಯಾರಿಗೆ ಹುಷಾರಿರಲ್ವೋ, ಯಾರ್ಯಾರಿಗೆ ಹೆಲ್ತ್ ಬೇಕೋ ಅವ್ರು ಇಲ್ಲಿಗೆ ಬರ್ತಾರೆ. ಇಟ್ಸ್ ವೆರಿ ಪೀಸ್ಫುಲ್. ತುಂಬ ಚೆನ್ನಾಗಿದೆ ಇದು. ಸೊ ನನ್ನ ಬುದ್ಧ ಅಂತ ಬಂದಾಗ ನನಗೆ ಫಸ್ಟ್ ಅನಿಸೋದು ಒನ್ ಆಫ್ ಬುದ್ಧಾಸ್ ಮೋಸ್ಟ್ ಫೇವ್ರೆಟ್, ಆಸೆಯೇ ದುಃಖಕ್ಕೆ ಮೂಲ. ಇದು ನನಗೆ ತುಂಬ ಇಷ್ಟ. ಸೊ ಆಸೆ, ಇವತ್ತಿನ ಟಾಪಿಕ್ಕು ಆಸೆ. ಆಸೆ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಆಸೆಗೂ ದುರಾಸೆಗೂ ಡಿಫ್ರೆನ್ಸ್ ಏನು? ಆಸೆ ಇರಬೇಕು, ದುರಾಸೆ ಇರಬಾರ್ದು. ಈ ಆಸೆ ಬಗ್ಗೆ ಮಾತಾಡ್ತಾ DVG ಅವರು ಎರಡು ಕಗ್ಗ ನನಗೆ ಇನ್ ಪರ್ಟಿಕ್ಯುಲರ್ ನೆನಪಾಗುತ್ತೆ. ಒಂದು, ಇದು ನನ್ನದು ಅದು ನನ್ನದು ಎಂಬ ಮಧುಮತಿಯನ್ನು ಬಿಟ್ಟು ಬಾಳು, ಬಾಳ ಬರುವುದು ಹೋಗುವುದು ದಾರಿಯಲ್ಲಿ ಮಂಕುತಿಮ್ಮ. ಎರಡನೇದು, ಬೇಕು ಬೇಕದು ಬೇಕು ಬೇಕಿದನಗಿನ್ನೊಂದು, ಬೇಕೆನುತ ಬೊಬ್ಬಿಡು ತಲಿಹ ಘಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ, ಸಾಕು ನಿಪುದೆಂಗೆಲಿಗೋ ಮಂಕುತಿಮ್ಮ. ಇವೆರಡರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಇದು ಬೇಕು ಅದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು, ಅದು ನಂದು ಇದು ನಿಂದು. ಹಿ ಟಾಕ್ಸ್ ಅಬೌಟ್ ಪೊಸೆಷನ್. ಸೊ ಇಲ್ಲಿ ಕೀ ಡಿಫ್ರೆನ್ಸ್ ಆಸೆಗೂ ದುರಾಸೆಗೂ ಏನು ಅಂತಂದರೆ, ಆಸೆ ಫಾರ್ ಎಕ್ಸಾಂಪಲ್ ನಾವೊಂದು ಕಾರನ್ನು ಆಸೆ ಪಡ್ತೀವಿ. ಸೊ ಆಸೆ ಪಟ್ಟಾಗ ಇಸ್ ಲಾಟ್ ಆಫ್ ಲಾಜಿಕ್ ಬಿಹೈಂಡ್ ಇಟ್, ಕಾಮನ್ ಸೆನ್ಸ್, ಪ್ಲ್ಯಾನಿಂಗ್. ಓಕೆ, ನನಗೆ ಈ ಕಾರ್ ಬೇಕಾ, ನನ್ನ ಬಡ್ಜೆಟ್ ಒಳಗೆ ಈ ಕಾರ್ ಬರುತ್ತಾ, ನನಗೆ ಕಾರನ್ನು ಮೇಂಟೈನ್ ಮಾಡೋ ಕೆಪಾಸಿಟಿ ಇದೆಯಾ, ನಾನು ಎಷ್ಟು ದಿನದೊಳಗೆ ಈ ಕಾರ್ ತೊಗೋಬೋದು. ಸೊ ಈ ಥರ ಪ್ಲ್ಯಾನಿಂಗ್ ಆ್ಯಂಡ್ ಲಾಜಿಕ್ ಎಲ್ಲ ಹೋಗುತ್ತೆ ಆಸೆ ಅಂತ ಆದಾಗ, ವಿಶ್. ಆದರೆ ಅದೇ ದುರಾಸೆ ಆದಾಗ ದುರಾಸೆಗೆ ಮಿತಿನೇ ಇಲ್ಲ. ಆ್ಯಂಡ್ ದೇರ್ ಈಸ್ ಆಬ್ಸಲ್ಯೂಟ್ಲಿ ನೋ ಲಾಜಿಕಲ್ ಥಿಂಕಿಂಗ್, ನೋ ಕಾಮನ್ ಸೆನ್ಸ್. ಸೊ ದುರಾಸೆಯನ್ನು ನಾವು ಬೇಸ್ ಮಾಡೋದು ಈಗೋ, ಪೊಸೆಷನ್ ಆ್ಯಂಡ್ ಕಂಪ್ಯಾರಿಷನ್. ಯಾರೋ ನನಗೇನೋ ಅಂದ್ಬಿಟ್ರು, ಸೊ ಅವ್ರಿಗೆ ಪ್ರೂವ್ ಮಾಡೋಕ್ಕೆ ನಾನು ಇದನ್ನು ತೊಗೋಬೇಕು. ಓಕೆ, ನನ್ನ ಫ್ರೆಂಡ್ ಏನೋ ದೊಡ್ಡ ಮನೆ ಕಟ್ಕೊಂಡಿದ್ದಾಳೆ, ದೊಡ್ಡ ಕಾರ್ ಇಟ್ಕೊಂಡಿದ್ದಾಳೆ, ನಾನೂ ತೊಗೋಬೇಕು. ನನ್ನ ಕೈಲಾಗತ್ತಾ, ನನಗದು ಬೇಕಾ, ಯಾವುದನ್ನು ನಾವು ಯೋಚಿಸಲ್ಲ. ಥರ್ಡ್ ಒನ್, ಪೊಸೆಷನ್. ನನಗೆ ಬೇಕದು, ಸುಮ್ಮನೆ ನನಗದು ಇಷ್ಟ, ನನಗೆ ಬೇಕು, ನನಗದ್ರ ಅವಶ್ಯಕತೆ ಇದೆಯಾ ಇಲ್ವಾ, ಅದೇನನ್ನೂ ನಾವು ಯೋಚಿಸಲ್ಲ. ಸೊ ಬಸವಣ್ಣನವರು ವಚನದಲ್ಲಿ ಒಂದು ತುಂಬ ಚೆನ್ನಾಗಿರೋದು ಹೇಳ್ತಾರೆ, ಲೋಭೆ ಲೋಭೆಗೆ ಬಲವನ್ನು ಕೊಟ್ಟರೆ ಮನಸ್ಸು ಮೋಹದಲ್ಲಿ ಮುಳುಗುವುದು, ಆಸೆ ಬಿಡದವನಿಗೆ ಶಾಂತಿ ಇಲ್ಲ. ಸಿ, ವಾಟ್ ಎವರ್ ಕಾಸ್ಟ್ ಯುವರ್ ಪೀಸ್ ಆಫ್ ಮೈಂಡ್, ಇಟ್ಸ್ ನಾಟ್ ವರ್ತ್ ಹ್ಯಾವಿಂಗ್. ಸೊ ದುರಾಸೆ ಪಟ್ಟಾಗ ನಿನಗೆ ಖಂಡಿತ ಅದು ನಮ್ಮ ನೆಮ್ಮದಿನ ಹಾಳು ಮಾಡುತ್ತೆ. ಸೊ ಯಾವುದು ನಮ್ಮ ನೆಮ್ಮದಿಗೆ ಭಂಗ ತರುತ್ತೋ ಅದನ್ನು ನಾವು ಕೈ ಬಿಡೋದೇ ಉತ್ತಮ. ಸೊ ಇಲ್ಲಿ ಕೀ ಡಿಫ್ರೆನ್ಸ್, ಆಸೆ ಪಡಿ, ಖಂಡಿತ ಆಸೆ ಪಡಬೇಕು. ಆಸೆ ಇಸ್ ಕೈಂಡ್ ಆಫ್ ಇಟ್ ಶುಡ್ ಮೋಟಿವೇಟ್ ಯು ಇನ್ ಅ ರೈಟ್ ಪಾತ್. It should kind of, give you wings, not pull you down. Durase will pull you down, but Ase will kind of, that little nudge we all need, little push that we all need. So ಆಸೆನ ಖಂಡಿತ ಇಟ್ಕೊಳ್ಳಿ, ದುರಾಸೆನ ಇಟ್ಕೊಳ್ಳೋದು ಬೇಡ. ಈ ಎಪಿಸೋಡ್ ಮಾಡ್ತಾ ನನಗೆ ಒಂದು ಕತೆ ಪರ್ಟಿಕ್ಯುಲರ್ಲಿ ತುಂಬ ನೆನಪಾಗುತ್ತೆ. ಅದು ಅಲೆಕ್ಸಾಂಡರ್ ದ ಗ್ರೇಟ್. ನೀವೆಲ್ಲ ಕೇಳಿರ್ಬೋದು ಅವನ ಹೆಸರು. ಅವನು ಈ ಪ್ರಪಂಚ ಕಂಡ ಮಹಾನ್ ಚಕ್ರವರ್ತಿಗಳಲ್ಲಿ ಒಬ್ಬ, ಒನ್ ಆಫ್ ದ ಗ್ರೇಟೆಸ್ಟ್ ಚೀಫ್ ಆರ್ಮಿ ಆ್ಯಂಡ್ ಕಮಾಂಡರ್ಸ್. ಅವನು ಸುಮಾರು 356 BC ಇದ್ದ. ಅವನು ತುಂಬ ಚಿಕ್ಕ ವಯಸ್ಸಲ್ಲಿ, ಅಂದರೆ 20ನೇ ವರ್ಷಕ್ಕೆ ರಾಜ ಆಗಿಬಿಡ್ತಾನೆ. ಅವನು ಅರಿಸ್ಟಾಟಲ್ ಶಿಷ್ಯ. ಇವನು 20 ವರ್ಷಕ್ಕೆ ರಾಜ ಆಗಿಬಿಟ್ಟು 32 ವರ್ಷಕ್ಕೆ ಅವನು ಕಾಲಾತೀತನಾಗ್ತಾನೆ. ಅವನು ತೀರ್ಕೊಂಡ್ಬಿಡ್ತಾನೆ. ಆವಾಗ ಈ 12 ವರ್ಷದಲ್ಲಿ ಅವನು ಅಪಾರವಾದ ಯಶಸ್ಸು, ಕೀರ್ತಿ ಎಲ್ಲ ಗಳಿಸ್ತಾನೆ. ಅವನು ಲಾಸ್ಟಿಗೆ ಡೆತ್ ಬೆಡ್ಡಲ್ಲಿದ್ದಾಗ ಅವನಿಗೆ 3 ವಿಶ್ ಇರುತ್ತೆ. ಅವನಂತಾನೆ, ಈ 3 ವಿಶ್ನ ಪ್ಲೀಸ್ ಮೇಕ್ ಶ್ಯೂರ್ ಯು ಕ್ಯಾರಿ ಔಟ್ ದೀಸ್ 3 ವಿಶಸ್ ಅಂತ. 3 ವಿಶ್ಗಳು ಯಾವ್ಯಾವುದು ಅಂದರೆ, ಮೊದಲನೇದು, ನನ್ನ ಕಾಫಿನ್ ಅಂದರೆ ನನ್ನ ಶವಪಟ್ಕೆಯನ್ನು ಗ್ರೇಟೆಸ್ಟ್ ಆ್ಯಂಡ್ ದ ಬ್ರೈಟೆಸ್ಟ್ ಆಫ್ ದ ಡಾಕ್ಟರ್ ಶುಡ್ ಕ್ಯಾರಿ ಇಟ್. ಅವ್ರ ಭುಜದ ಮೇಲೆ ನನ್ನ ಕಾಫಿನನ್ನು ಹೊತ್ಕೊಂಡು ಹೋಗಬೇಕು.
ಯಾರ್ಯಾರು ಬ್ರೈಟ್ ಡಾಕ್ಟರ್ಸ್ ಇದ್ದಾರೋ ನಮ್ಮ ರಾಜ್ಯದಲ್ಲಿ ಅವರು. ಎರಡನೇದು, ನನ್ನ ಕಾಫಿನ್ ಹೋಗೋ ಜಾಗದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲದನ್ನು ಹಾಸಿರಬೇಕು. ಅದರ ಮೇಲೆ ನಡ್ಕೊಂಡು ಹೋಗಬೇಕು ನಂದು ಶವಪೆಟ್ಟಿಗೆ. ಮೂರನೇದು, ನನ್ನ ಶವಪೆಟ್ಟಿಗೆಯಿಂದ ನನ್ನ ಕೈಗಳು ಹೊರಗಿರಬೇಕು. ಸೊ ವೆನ್ ಯು ಡೈಸೆಕ್ಟ್ ಇಟ್, ವೆನ್ ಯು ಗೋ ಡೀಪ್ ಇನ್ ಟು ದಿಸ್, ಈ 3 ವಿಷಯಸಲ್ಲಿ ಮೊದಲನೇದು, ದ ಬ್ರೈಟೆಸ್ಟ್ ಆಫ್ ದ ಬ್ರೈಟ್ ಡಾಕ್ಟರ್ಸ್ ನನ್ನ ಕಾಫಿನನ್ನು ಕ್ಯಾರಿ ಮಾಡಬೇಕು ಅಂದರೆ ಇದರೊಳಗೆ 2 ಮೀನಿಂಗ್ ಇದೆ. ಒಂದು, ನಿನ್ನ ಟೈಮ್ ಬಂದಾಗ ಯು ಹ್ಯಾವ್ ಟು ಗೋ. ನೋ ಮ್ಯಾಟರ್ ನೀನು ಆಪ್ರೇಷನ್ ಥಿಯೇಟ್ರಲ್ಲೇ ಇದ್ದು ಎಲ್ಲ ಡಾಕ್ಟರ್ಸ್, ಬೆಟಾಲಿಯನ್ ಆಫ್ ಡಾಕ್ಟರ್ಸ್ ಇದ್ರೂ ವೆನ್ ಇಟ್ಸ್ ಯುವರ್ ಟೈಮ್ ಯು ಹ್ಯಾವ್ ಟು ಗೋ. ಸೊ ವಿ ಆರ್ ಆಲ್ ಹಿಯರ್ ಫಾರ್ ಅ ವೆರಿ ಶಾರ್ಟ್ ಪೀರಿಯಡ್, ಟೆಂಪರರಿ. ಆ್ಯಂಡ್ ಸೆಕೆಂಡ್ ಒನ್, ಅದರದ್ದು ಇನ್ವೆಸ್ಟ್ ಆನ್ ಯುವರ್ ಓನ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಬೇರೆ ಎಲ್ಲ ಮೆಟೀರಿಯಲ್ ಪೊಸಿಷನ್ಗಿಂತ ನಿನ್ನ ಮೆಂಟಲ್ ಹೆಲ್ತ್, ನಿನ್ನ ಫಿಸಿಕಲ್ ಹೆಲ್ತಿಗೆ ನೀನು ಇನ್ವೆಸ್ಟ್ ಮಾಡು. ಬಿಕಾಸ್ ನೋ ಮ್ಯಾಟರ್ ನಿನ್ಗೆ ಎಷ್ಟು ಒಳ್ಳೆ ಡಾಕ್ಟರ್ ಹತ್ರ ಹೋದ್ರೂ ನಿನಗೆ ನೀನು ಅದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಆಗಲ್ಲ. ಎರಡನೇದು, ನನ್ನ ಶವ ಹೋಗೋ ದಾರಿನಲ್ಲಿ ಎಲ್ಲ ಥರದ ಮೆಟೀರಿಯಲ್ ಪೊಸಿಷನ್ಸನ್ನು ಹಾಕಿರಬೇಕು, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಟು ಗಿವ್ ಅ ಮೆಸೇಜ್ ದ್ಯಾಟ್ ನಾನೇನೂ ತೊಗೊಂಡು ಹೋಗಲ್ಲ, ಹೋಗ್ತಾ ಯಾವುದೂ ನನ್ನ ಹಿಂದೆ ಬರಲ್ಲ, ನಾನು ನನ್ನ ಶವಪೆಟ್ಟಿಗೆಯಲ್ಲಿ ಒಬ್ಬನೇ ಇದ್ದೀನಿ, ಇದೆಲ್ಲ ನನ್ನ ಪೊಸಿಷನ್ಸು ನನ್ನ ಹಿಂದೆ ಇದೆ, ನನ್ನ ಜೊತೆ ಯಾವುದೂ ಬರೋಕ್ಕಾಗಲ್ಲ. ಆ್ಯಂಡ್ ಮೂರನೇದು, ನನ್ನ ಕಾಫಿನಿಂದ ನನ್ನ ಕೈ ಹೊರಗೆ ಬರಲಿ. ಇದೆಷ್ಟು ಇಂಪಾರ್ಟೆಂಟ್ ಅಂತಂದರೆ, ಇಟ್ ಶೋಸ್ ಅವನು ಈ 12 ವರ್ಷದಲ್ಲಿ ತುಂಬ ಅವನು ರಾಜ್ಯನ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಆದರೆ ಅವನು ಹೋಗ್ತಾ ಅವನದು ಮೆಸೇಜ್ ಏನಂತಂದರೆ, ನನ್ನ ಕೈ ಎಂಟಿ, ನಾನು ಬರೀ ಕೈಯಲ್ಲಿ ಬಂದಿದ್ವಿ, ಬರೀ ಕೈಯಲ್ಲಿ ಹೋಗ್ತೀವಿ. ಸೊ ಈ ಕಾರು, ಈ ಮನೆ, ಈ ಒಡವೆ, ಈ ಸೀರೆ, ಇದು ಏನೇನಕ್ಕೆ ನೀವು ದುರಾಸೆ ಪಡ್ತಿದ್ದಾರೋ, ಎಗೇನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಸೆ. ಅಫ್ಕೋರ್ಸ್ ನನಗೊಂದು ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ಆಸೆ ಇದ್ದರೆ ಅಫ್ಕೋರ್ಸ್ ಅದು ನಮ್ಮ ಕೈಲಿ ಆಗತ್ತಾ, ಯಾವಾಗತ್ತೆ, ಲಾಜಿಕಲಾಗಿ ಯಾವಾಗತ್ತೆ, ಲೆಟ್ಸ್ ಡೂ ದ್ಯಾಟ್. ಬಟ್ ಎಟ್ ದ ಕಾಸ್ಟ್ ಆಫ್ ಲೂಸಿಂಗ್ ಯುವರ್ ಪೀಸ್ ಆಫ್ ಮೈಂಡ್, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ನೀವು ತೊಂದರೆ ತೊಗೊಂಡು, ಮೋರ್ ದ್ಯಾನ್ ಎನಿಥಿಂಗ್, ಯಾವುದನ್ನೇ ಆಸೆ ಪಡೋದು, ದುರಾಸೆ ಪಡೋದು, ಇಟ್ಸ್ ನಾಟ್ ವರ್ತ್ ಇಟ್. ಇದು ಈ ಕಥೆಯ ಮೀನಿಂಗ್. ನನಗೆ ಈ ಕಥೆ ತುಂಬ ಇಷ್ಟ ಆಗುತ್ತೆ. ನನಗೂ ಒಂದೊಂದು ಸಲ ಯಾವಾಗಾದರೂ ಏನಾದರೂ ಕ್ರೇವಿಂಗ್ ಬಂದಾಗ, ಇದನ್ನು ತೊಗೊಂಡ್ಬಿಡೋಣ ಅಂದಾಗ, ಐ ಟೇಕ್ ಅ ಪಾಸ್, ಟೇಕ್ ಅ ಮಿನಿಟ್, ಥಿಂಕ್ ಅಬೌಟ್ ಇಟ್. ಬೇಕಾ, ನಿಜವಾಗ್ಲೂ ಬೇಕಾ ಇದು, ಅಥವಾ ಸುಮ್ಮನೆ ಕೈಂಡ್ ಆಫ್ ಆ ಇಂಪಲ್ಸಿವ್ ಬೈ ಮಾಡ್ತಾ ಇದ್ದೀರಾ ಅಂತ 1 ಸೆಕೆಂಡ್ ಯೋಚಿಸೋದ್ರಿಂದ ನನ್ನ ಲಾಜಿಕ್ ಕಿಕ್ಸ್ ಇನ್ ಆ್ಯಂಡ್ ಐಲ್ ಸೇ, ಇಲ್ಲ, ವಾಟ್, ಐ ಡೋಂಟ್ ನೀಡ್ ದ್ಯಾಟ್, ಬೇಡ ನನಗಿದು. ಸೊ ಥಿಂಕ್ ಅಬೌಟ್ ಇಟ್. ಎಲ್ಲರೂ ಆಸೆ ಇಟ್ಕೊಳ್ಳೋಣ, ದುರಾಸೆನ ಆದಷ್ಟು ಬಿಡೋಣ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಲವ್ಡ್ ಒನ್ಸ್. ಸಿ ಯು ನೆಕ್ಸ್ಟ್ ವೀಕ್ ವಿತ್ ಒನ್ ಮೋರ್ ಟಾಪಿಕ್. ನಿಮಗೆ ಯಾರಿಗಾದರೂ ಏನಾದರೂ ಕಾಮೆಂಟ್ಸ್ ಹೇಳಬೇಕು ಅಂತಿದ್ರೆ, ಫೀಡ್ಬ್ಯಾಕ್ ಇದ್ದರೆ, ಯು ಕ್ಯಾನ್ ಇಮೇಲ್ ಮೀ at drvasudarao@gmail.com. I'll be more than happy to discuss those topics with you. So take care. Loka samasta sukhino bhavantu. See you all next Sunday. Bye-bye.